ಕುರ್ಚಿ ಕದನದ ಚೆಂಡು ಪದೇ ಪದೇ ದೆಹಲಿಯ ಅಂಗಳಕ್ಕೆ ತಲುಪುತ್ತೆ. ಅದರ ಭಾಗವಾಗಿ ಇದೀಗ ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಡೆಲ್ಲಿಗೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಜಲಶಕ್ತಿ ಸಚಿವರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅನ್ನುವಂತ ಡೀಟೇಲ್ಸ್. ರಾಜ್ಯದ ನೀರಾವರಿ ಯೋಜನೆ ಕುರಿತು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾರಾ? ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಭೇಟಿಗೆ ಡಿಸಿಎಂ ಪ್ರಯತ್ನವನ್ನ ಮಾಡ್ತಾ ಇದ್ದು, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಈಗಾಗಲೇ ಶತ ಪ್ರಯತ್ನವನ್ನ ನಡೆಸ್ತಾ ಇರುವಂತಹ ಡಿಕೆ ಅಫಿಷಿಯಲಿ ಜಲಶಕ್ತಿ ಯೋಜನೆಗೆ ಅಂತ ಹೋದ್ರೂ ಕೂಡ ತೆರೆಮರೆಯ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದೇನಾದ್ರೂ ಆಗುತ್ತಾ ಪ್ರಶ್ನೆ. ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಅದೇನು ಫ್ರೂಟ್ಫುಲ್ ಆಗಿರಲಿಲ್ಲ, ಬಿಕಾಸ್ ಅಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ನಾಳಿನ ದೆಹಲಿಯಲ್ಲಿ ಭೇಟಿ ಏನು ಇದೆಯಲ್ಲ, ಇದರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಲಭ್ಯ ಆಗ್ತಾರಾ? ಕೆಸಿ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡುವಂತ ಸಾಧ್ಯತೆಗಳಿದೆಯಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕುತೂಹಲಗಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಇದೀಗ ಕುರ್ಚಿ ಕದನದ ಮಧ್ಯೆನೆ ಅಫಿಷಿಯಲಿ ಜಲಶಕ್ತಿ ಯೋಜನೆಗೆ ಅಂತ ಹೇಳಿ ಪ್ರಯಾಣ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ತೆರೆಮರೆಯಲ್ಲಿ ನಡೆಯುವಂತ ಕಸರತ್ತುಗಳನ್ನು ತಳ್ಳಿ ಹಾಕೋಂಗಿಲ್ಲ. ಡೀಟೇಲ್ಸ್ ಕೊಡೋದಾದ್ರೆ. ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಕುರ್ಚಿ ಕಿತ್ತಾಟಗಳು ಒಂದಿಷ್ಟು ಬೆಳವಣಿಗೆ ನಂತರವಾಗಿ 5ನೇ ಬಾರಿಗೆ ಈಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಇಲ್ಲಿ ಇಷ್ಟೇ ಕಾರಣ ಇಷ್ಟೇ, ಯಾಕಂದ್ರೆ ಜಲಶಕ್ತಿ ಸಚಿವರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದ ನೀರಾವರಿ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನು ಕೊಡೋದು ಮತ್ತೆ ಹಣಕಾಸನ್ನು ಕೊಡೋ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಅದರ ನಡುವೆನೂ ಕೂಡ ಹೈಕಮಾಂಡ್ ನಾಯಕರನ್ನೇ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇಲ್ಲಿ ಈ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಕಾರಣ ಎಷ್ಟೇ, ಯಾಕಂತ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟಗಳಾಗ್ತಾ ಇದೆ. ಒಂದು ಕಡೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಈಗ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪಕ್ಷದ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೀತಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಇನ್ನೂ ಕೂಡ ಅವರು ಸಿಎಂ ಆಗಬೇಕು ಅಂತೇಳಿ, ಇವರು ಡಿಸಿಎಂ ಆಗಬೇಕು ಅಂತೇಳಿ ಚರ್ಚೆಗಳು ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರು ಇನ್ನೂ ಕೂಡ, ಯಾಕಂದ್ರೆ ಅಧಿಕಾರ ಹಸ್ತಾಂತರ ಇರಬಹುದು, ಸಿಎಂ ಬದಲಾವಣೆ ಯಾವುದೇ ಚರ್ಚೆಗೂ ಕೂಡ ಸೊಪ್ಪು ಆಗ್ತಂತಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಲಿಕ್ಕೆ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದರ ನಡುವೆನೇ ಡಿ ಕೆ ಶಿವಕುಮಾರ್ ಅಧಿಕಾರ ಪಡಲೇಬೇಕು ಅಂತ ಹೊರಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ, ಯಾಕಂದ್ರೆ ಮೊನ್ನೆ ಭೇಟಿಯಲ್ಲೂ ಕೂಡ ಅತ್ಯಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಭೇಟಿ ಆಗಿರಲಿಲ್ಲ. ಹೀಗಾಗಿ ಟೇಕ್ ಕೇರ್ ಆಫ್ ಯು ಅಂತೇಳಿ ಹೇಳಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಯಾವ ರೀತಿಯಲ್ಲಿ ಯಾವಾಗ ಅಧಿಕಾರ ಬದಲಾವಣೆ ಆಗುತ್ತೆ, ಏನೇನಾಗಬಹುದು, ಮುಂದಿನ ಸಾಧ್ಯತೆಗಳು ಏನನ್ನೂ ಕೂಡ ಹೈಕಮಾಂಡ್ ತಿಳಿಸಿರ್ಲಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಒಂದು ಅಧಿಕಾರ ಹಸ್ತಾಂತರ ಯಾವಾಗ ಆಗಬಹುದು, ಒಂದು ಡೇಟ್ ಅನ್ನ ಕೊಟ್ರೆ ಆ ಡೇಟ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಬಹುದು. ಅಧಿಕಾರ ಹಸ್ತಾಂತರ ಆಗೋದಾದ್ರೆ ಯಾವಾಗ ಆಗತ್ತೆ, ಆಗಿಲ್ಲ ಅಂದ್ರೆ ಕಾರಣಗಳೇನು, ಪಕ್ಷಕ್ಕೆ ಇಷ್ಟು ವರ್ಷ ದುಡಿದಿದ್ದೇನೆ, ಇದಕ್ಕೇನು ಕೂಲಿ ಅನ್ನೋದನ್ನ ಕೇಳೋರಿದ್ದಾರೆ. ಹೀಗಾಗಿ ದೆಹಲಿ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಮೂಲಗಳ ಮಾಹಿತಿಗಳು. ಹೀಗಾಗಿ ಹೈಕಮಾಂಡ್ ಇದನ್ನು ಯಾವ ರೀತಿ ಸ್ವೀಕರಿಸುತ್ತೆ, ಸಿಎಂ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಡೋ ಸಂದೇಶ ಏನು ಅಂತದ್ದು ಕುತೂಹಲದ ವಿಚಾರ ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.